ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಬಗ್ಗೆ ಕೆಲವೊಂದಷ್ಟು ಟಿಪ್ಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ಏನಪ್ಪ ಅಂದರೆ, ನನಗೆ ಬಂದಂಥ ಕಸ್ಟಮರ್ ತುಂಬ ಜನ ಕೇಳ್ತೀರಿ, ನೀವು ಎಷ್ಟು ವರ್ಷದಿಂದ ಟೈಲರಿಂಗ್ ಮಾಡ್ತಿದ್ದೀರಾ, ನೀವು ಎಲ್ಲಿ ಕಲ್ತ್ಕೊಂಡ್ರಿ, ನೀವು ಯಾವ ರೀತಿ ಈ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ, ನಾವು ಕೂಡ ಕಲ್ತ್ಕೊಂಡ್ರೆ ಈ ರೀತಿ ಇಂಪ್ರೂವ್ಮೆಂಟ್ ಆಗುತ್ತಾ, ಇಲ್ಲ ಇದನ್ನು ಕಲ್ತ್ರೆ ಏನು ಮಾಡ್ಬೋದು, ಇದನ್ನು ನಾವು ಕಲ್ತ್ಕೊಳ್ಳೋದ್ರಿಂದ ನಮಗೇನು ಉಪಯೋಗ, ಈ ರೀತಿಯಾಗಿ ತುಂಬ ಜನ ಹೇಳ್ತಿದ್ರು. ಏಕೆಂದರೆ ಇವಾಗ ಹೋಗಿ ನಾವು ಕಲ್ತ್ಕೊಂಡ್ರೆ ನಮಗೆ ಕಸ್ಟಮರ್ ಬ್ಲೌಸ್ಗಳನ್ನ ತಂದು ಕೊಡ್ತಾರಾ, ನಮಗೆ ಇಂಪ್ರೂವ್ಮೆಂಟ್ ಆಗುತ್ತಾ, ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡ್ಬೋದಾ, ಈ ರೀತಿಯಾಗಿ ತುಂಬ ಪ್ರಶ್ನೆಗಳನ್ನ ಬಂದಂಥ ಕಸ್ಟಮರು ಮತ್ತು ಯೂಟ್ಯೂಬಲ್ಲಿ ನೋಡಿದಂಥ ಅವರು ಕೂಡ ಕಮೆಂಟ್ ಮಾಡಿ ಕೇಳ್ತಿದ್ದೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನಮಗೆ ಟೈಲರಿಂಗಿಂದ ಕಲ್ತ್ಕೊಂಡು ಅರ್ನಿಂಗ್ಸ್ನ ಮಾಡಬೇಕು ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬೇಡ ನಮಗೆ ಅರ್ನಿಂಗ್ಸ್ ಎಲ್ಲ ಏನೂ ಬೇಡ, ನಮ್ಮದೇ ಆದಂಥ ಕೆಲಸನ ಮಾಡ್ಕೊಳ್ಳೋಣ ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ಕಲಿಯೋದ್ರಿಂದ ನಮಗೆ ಯಾವ ರೀತಿ ಬೇಕೋ ನಾವು ಆ ರೀತಿ ಮಾಡ್ಕೋಬೋದು. ಇದರಿಂದ ತುಂಬಾ ಉಪಯೋಗ ಇದೆ. ಕಲಿತು ನಾವು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇದರಲ್ಲೇ ನಾವು ಮುಂದುವರಿಬೇಕು ಅಂದರೂ ಕೂಡ ಅದನ್ನು ಮಾಡ್ಕೋಬೋದು. ಕಲ್ತು ನಮ್ಗೆ ಅಷ್ಟೊಂದು ಅವಶ್ಯಕತೆ ಏನಿಲ್ಲ, ನಮ್ಮ ಕೆಲಸನ ನಾವು ಮಾಡ್ಕೊಂಡಿರೋಣ ಸಾಕು ಅನ್ನೋರು ಕೂಡ ಮಾಡ್ಬೋದು. ಬರೀ ಬ್ಲೌಸ್ ಒಂದನ್ನೇ ಕಲಿತು ಬ್ಲೌಸ್ ಒಂದನ್ನೇ ಸ್ಟಿಚ್ ಮಾಡಬೇಕು ಅನ್ನೋಗೂ ಏನಿಲ್ಲ. ಇದರಲ್ಲಿ ತುಂಬ ಬೇರೆ ಬೇರೆ ಥರ ಕೆಲಸನ ಮಾಡಿಕೊಂಡು ನಮಗೆ ಏನು ಬೇಕೋ ಆ ರೀತಿಯಾಗೂ ಕೆಲಸನ ಮಾಡ್ಕೋಬೋದು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಿದ್ರಿ, ಇದರಿಂದ ನಮಗೆ ಬ್ಲೌಸ್ ತಂದು ಕೊಡ್ತಾರಾ, ನಾವು ಕಲಿತ ತಕ್ಷಣ ನಮ್ಗೆ ಉಪಯೋಗ ಆಗುತ್ತಾ ಅಂತ. ಅದಕ್ಕೋಸ್ಕರ ಅದನ್ನು ಯಾವ ರೀತಿಯಾಗಿ ನಾವು ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಇದು 2 ಬ್ಲೌಸ್ ಪೀಸ್ ಇತ್ತು. 2 ಬ್ಲೌಸ್ ಪೀಸ್ನ ನಾನು ಈ ರೀತಿಯಾಗಿ ಡೋರ್ ಮ್ಯಾಟ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಸ್ವಲ್ಪ ಟೈಲರಿಂಗ್ನ ಕಲ್ತ್ಕೊಂಡಿರೋರು ಈ ರೀತಿ ಎಲ್ಲ ಮಾಡ್ಬೋದು. ನೋಡಿ, 2 ಬ್ಲೌಸ್ ಪೀಸ್ನ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಡೋರ್ ಮ್ಯಾಟ್ಗೆ ಒಂದು ಜೀನ್ಸ್ ಪ್ಯಾಂಟಲ್ಲಿ ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ ವೀಡಿಯೋಸ್ನ ನೋಡಿಕೊಂಡು ಸ್ವಲ್ಪ ಟೈಲರಿಂಗ್ ಗೊತ್ತಿರೋರು ಈ ರೀತಿ ಮನೆಗೆ ಏನು ಬೇಕೋ ಅದನ್ನೆಲ್ಲ ಸ್ಟಿಚ್ ಮಾಡ್ಕೋಬೋದು. ನಾವು ನಮ್ಮದೇ ಆದಂಥ ಡ್ರೆಸ್ ಆಲ್ಟ್ರೇಷನ್ ಮಾಡ್ಕೋಬೋದು, ನಮ್ಮದೇ ಆದಂಥ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ನಾವು ಹೊರಗಡೆ ಹೋಗಿ ಅರ್ನಿಂಗ್ಸ್ ಮಾಡೋಕ್ಕೆ ಬೇಡ, ನಮಗೆ ಅರ್ನಿಂಗ್ಸ್ ಬೇಡ ಅನ್ನೋರು ಟೈಲರಿಂಗ್ನ ಕಲಿಯೋದ್ರಿಂದ ಒಂದು ಮಿಷಿನ್ನ ಇಟ್ಕೊಂಡು ನಮಗೆ ಆದಂಥ ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮ್ನ ವೇಸ್ಟ್ ಮಾಡದೆ ಈ ರೀತಿ ನಮ್ಮ ಮನೆ ಬಳಕೆಗೆ, ನಮಗೆ ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಏನು ಬೇಕೋ ಅದನ್ನು ಸ್ಟಿಚ್ ಮಾಡ್ಕೋಬೋದು. ಅರ್ನಿಂಗ್ಸ್ ಬೇಡ ಅಂತ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ. ಈ ರೀತಿಯಾಗಿ ಮಾಡ್ಬೋದು. ಒಂದಷ್ಟು ಬ್ಯಾಗು, ಈಗ ಹೊರಗಡೆ ಹೋಗಬೇಕು ಅಂದರೆ ತರಕಾರಿ ತರೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಬ್ಯಾಗ್ಗಳು ಬೇಕಾಗುತ್ತೆ. ಆ ಥರ ಬ್ಯಾಗ್ಗಳು ಸ್ಟಿಚ್ ಮಾಡ್ಕೋಬೋದು. ಮತ್ತು ಈ ರೀತಿ ಡೋರ್ ಮ್ಯಾಟ್ಗಳು ಸ್ಟಿಚ್ ಮಾಡ್ಕೋಬೋದು. ನೈಟಿ, ಡ್ರೆಸ್ಸು ಆಲ್ಟ್ರೇಷನ್ನು ಮತ್ತು ನಮ್ಮದೇ ಆದಂಥ ಬ್ಲೌಸ್ಗಳು ಕೂಡ ಸ್ಟಿಚ್ ಮಾಡ್ಕೋಬೋದು. ಸ್ವಲ್ಪ ಗೊತ್ತಿರೋದ್ರಿಂದ ಈ ರೀತಿ ವೀಡಿಯೋಸ್ನೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು. ಏಕೆಂದರೆ ನಾವು ಬೇರೆಯವರಿಗೆ ಸ್ಟಿಚ್ ಮಾಡದೇ ಇರೋದ್ರಿಂದ ನಮಗೆ ಭಯ ಏನಿಲ್ಲ. ನಮ್ಮದೇ ಆಗಿರೋದ್ರಿಂದ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ನಾವು ಅದನ್ನು ಬಳಸ್ಕೋಬೋದು. ಈ ಥರ ಕೂಡ ಮಾಡ್ಬೋದು. ಕೆಲವೊಂದಷ್ಟು ಸೀರೆ ಫಾಲು, ಕುಚ್ಚು ಈ ಥರದನ್ನು ಕಲ್ತ್ಕೊಂಡು ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲ ನಾವು ಕೆಲಸನ ಮುಂದುವರಿಸ್ತೀವಿ ಅನ್ನೋಂಥ ಹೆಣ್ಮಕ್ಳು, ಇದರಿಂದನೇ ಏನಾದರೂ ಮಾಡಬೇಕು ಅನ್ನೋಂಥ ಹೆಣ್ಮಕ್ಳು ಈ ಥರದನ್ನೆಲ್ಲ ಮಾಡಿ ಇಷ್ಟಕ್ಕೆ ಇಷ್ಟು ಅಮೌಂಟು ಅಂತ ತಗೊಂಡು ಯಾವುದೋ ಒಂದನ್ನು 1-2 ಥರ ಮಾಡ್ಬೋದು. ನೀವು ಬೇಕಾದರೆ ಸೀರೆ ಫಾಲು, ಕುಚ್ಚು ಈ ಥರದನ್ನೆಲ್ಲ ಒಂದು ಕೆಲಸ ಮಾಡಿಕೊಂಡು ಈ ಥರ ಮ್ಯಾಟ್ಗಳು ಮತ್ತು ಬ್ಯಾಗು ಈ ಥರದನ್ನೆಲ್ಲ ಸ್ಟಿಚ್ ಮಾಡಿ ಸ್ವಲ್ಪನೇ ನೀವು ಸೇಲ್ ಮಾಡೋದ್ರಿಂದ ಅದನ್ನು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ಇದರಲ್ಲಿ ನಿಮ್ಗೆ ಯಾವುದು ಜಾಸ್ತಿಯಾಗಿ ಯೂಸ್ ಆಗುತ್ತೆ, ಇವಾಗ ಡೋರ್ ಮ್ಯಾಟು ಚೆನ್ನಾಗಿ ಯೂಸ್ ಆಗ್ತಿದೆ ಅಂದರೆ ಅದನ್ನು ಮಾಡಿ ಅದನ್ನೇ ಸ್ಟಿಚ್ ಮಾಡ್ಬೋದು. ಇಲ್ಲ ಒಂದಷ್ಟು ಸೀರೆ ಫಾಲು ನೀವು ಕುಚ್ಚು ಕಟ್ಟೋದೇ ನಮಗೆ ಜಾಸ್ತಿ ಬರ್ತಿದೆ ಅಂದರೆ ಅದನ್ನು ಮಾಡ್ಬೋದು. ನಿಮಗೆ ಇವಾಗ 4 ಥರ ನೀವು ಮಾಡಿಕೊಂಡು ಅದರಲ್ಲಿ ನಿಮ್ಗೆ ಜಾಸ್ತಿ ಯಾವುದು ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅದನ್ನು ಕೂಡ ಮಾಡ್ಕೋಬೋದು. ಸ್ವಲ್ಪ ಟೈಲರಿಂಗ್ ಗೊತ್ತಿದೆ ನಮಗೆ ಏನಾದರೂ ಮಾಡಬೇಕು ಅನ್ನೋಂಥ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ. ಇಲ್ಲ ನಮ್ಮ ಮನೆಗೆ ಸಾಕು, ನಮಗೋಸ್ಕರ ಸಾಕು ಅನ್ನೋಂಥವ್ರು ಅಷ್ಟು ಮಾಡಿಕೊಂಡು ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು. ಇದನ್ನು ಕಲಿಯೋದ್ರಿಂದ ವೇಸ್ಟ್ ಅಂತೂ ಆಗಲ್ಲ. ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳೋ ಅಷ್ಟಾದರೂ ನೀವು ಕಲ್ತ್ಕೊಂಡು ನಿಮ್ಮ ಮನೆ ಕೆಲಸನ ನೀವು ಮಾಡ್ಕೋಬೋದು ಟೈಲರಿಂಗ್ನ ಕಲಿಯೋದ್ರಿಂದ. ಇಲ್ಲ ನಾವು ಈ ರೀತಿಯಾಗಿ ಏನಾದ್ರು ಅರ್ನಿಂಗ್ಸ್ ಮಾಡಬೇಕು, ಇದರಲ್ಲೇ ಏನಾದ್ರು ಮುಂದುವರಿಬೇಕು ಅನ್ನೋರು ಈ ರೀತಿ ಎಲ್ಲ ಮಾಡ್ಬೋದು. ಬ್ಲೌಸನ್ನೇ ಕಲಿತು ಬ್ಲೌಸಿಂದನೇ ನಾವು ಮುಂದೆ ಬರಬೇಕು ಅನ್ನೋ ಹಾಗಿಲ್ಲ. ಬ್ಲೌಸನ್ನು ಕಲಿದೇನೆ ಈ ಥರ ಸಣ್ಣ ಪುಟ್ಟ ಅದನ್ನು ಕೂಡ ಕಲ್ತ್ಕೊಂಡು ನೀವು ಮಾಡ್ಬೋದು. ನನಗೆ ಎಷ್ಟೋ ಚೆನ್ನಾಗಿ ಹೋದ್ರೂ ಕೂಡ ಬ್ಲೌಸು ತಲೆಗೆ ಹೋಗ್ತಿಲ್ಲ, ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ನಂಗೆ ಬರ್ತಿಲ್ಲ ಅನ್ನೋರು ಈ ಥರದನ್ನೆಲ್ಲ ಮಾಡ್ಬೋದು. ಚೆನ್ನಾಗಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀವಿ, ಕಟ್ಟಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀವಿ, ಆದರೂ ಕೂಡ ನಮಗೆ ಕಸ್ಟಮರ್ ಜಾಸ್ತಿ ಬಟ್ಟೆ ತಂದು ಕೊಡ್ತಿಲ್ಲ ಅನ್ನೋರು, ಅವರು ಕೂಡ ಈ ರೀತಿ ಎಲ್ಲ ಸಣ್ಣ ಪುಟ್ಟದನ್ನು ಮಾಡಿಕೊಂಡು ಅದರಲ್ಲಿ ಯಾವುದು ನಮಗೆ ಕೈ ಹಿಡಿಯುತ್ತೆ ಅದನ್ನು ನೋಡಿಕೊಂಡು ಅದು ಒಂದನ್ನು ನಾವು ಕ್ಯಾಚ್ ಮಾಡಿಕೊಂಡು ಆ ರೀತಿ ಕೂಡ ಮಾಡ್ಬೋದು. ಇಲ್ಲ 3 ಕೂಡ ಇವಾಗ ಒಂದು 4 ಥರ ಮಾಡ್ತಿದ್ದೀವಿ, ಡೋರ್ ಮ್ಯಾಟ್ ಸ್ಟಿಚ್ ಮಾಡ್ತಿದ್ದೀವಿ ಮತ್ತು ಸೀರೆ ಫಾಲು ಇದೆಲ್ಲ ಹಾಕ್ತಿದ್ದೀವಿ, ಅದು ಕೂಡ ಕೈ ಹಿಡಿತಿದೆ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ಜೊತೆಗೆ ಒಂದಷ್ಟು ಬಟ್ಟೆಗಳನ್ನ ತಂದು ಸೇಲ್ ಮಾಡ್ಬೋದು. ನೈಟೀಸು, ಸೀರೆ ಈ ಥರದನ್ನೆಲ್ಲ ಸ್ವಲ್ಪನೇ ತಂದು ಅದ್ರ ಜೊತೆಗೆ ಒಂದು ಮಿಷಿನ್ ಇಟ್ಕೊಂಡು ಅದ್ರ ಜೊತೆಗೆ ಸೇಲ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ತುಂಬ ಇದೆ. ಅದರಲ್ಲಿ ನಮ್ಗೆ ಯಾವ ರೀತಿ ಆಗುತ್ತೆ
ಆಗುತ್ತೆ. ಜಾಸ್ತಿ ಅಮೌಂಟು ಕೂಡ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಸ್ವಲ್ಪ ಅಮೌಂಟ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಅದು ಯಾವ ರೀತಿ ಆಗುತ್ತೆ, ಅದರಿಂದ ಒಂದು ಅನುಭವ ಆಗುತ್ತೆ, ಯಾವ ರೀತಿ ಮಾಡ್ಬೋದು, ಇದೆಲ್ಲ ಒಂದು ಅನುಭವ ಆಗ್ತಾ 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 ನಾವೇ ಏನು ಮಾಡಬೇಕು ಅನ್ನೋದು ನಮಗೆ ಐಡಿಯಾ ಬರುತ್ತೆ. ಅಷ್ಟೂ ಆಗಲಿಲ್ಲ, ನನಗೆ ಚೆನ್ನಾಗಿ ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗ್ ಎಲ್ಲ ಬರುತ್ತೆ, ಚೆನ್ನಾಗಿ ಕಲ್ತಿದ್ದೀನಿ, ಆದರೆ ನನಗೆ ಕಸ್ಟಮರ್ ಬಟ್ಟೆ ತಂದುಕೊಡ್ತಿಲ್ಲ, ಬಟ್ಟೆ ಬರ್ತಿಲ್ಲ ಅನ್ನೋರು ಕಟ್ಟಿಂಗ್ ಕ್ಲಾಸ್ ಕೂಡ ಮಾಡ್ಬೋದು. 1 2 3 ಚಿಕ್ಕದಾಗಿ ಮಿಷಿನ್ನೇ ಇಟ್ಕೊಂಡು ಒಂದಷ್ಟು ಜನ ಯಾರಾದರೂ ಇರ್ತಾರೆ. ಇವಾಗ ಕಟ್ಟಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ಅಂದರೆ ಯಾರಾದರೂ ಬಂದೇ ಬರ್ತಾರೆ ಒಂದಷ್ಟು ಜನ. ಅವರಿಗೂ ಕೂಡ ನಿಮ್ಮ ಕೈಲಾದಷ್ಟು ಹೇಳ್ಕೊಟ್ಕೊಂಡು ಈಗ ತಿಂಗಳಿಗೆ 1,000 1,500 ಈ ರೀತಿಯಾಗಿ ಅಮೌಂಟ್ ತೊಗೊಂಡು, ಇವಾಗೆಲ್ಲ ಹೊರಗಡೆ ಹೋಗಿ ಕಲಿಬೇಕು ಅಂದರೆ 50,000 60,000 30,000 15,000 ಈ ರೀತಿ ಫೀಸ್ ತಗೋತಾರೆ. ನಾವು ಅಷ್ಟೊಂದೆಲ್ಲ ತೊಗೊಳ್ಳೋದು ಬೇಡ. 1,000 1,500 ಈ ರೀತಿಯಾಗಿ ತೊಗೊಂಡು ಒಂದು 4-5 ಜನಕ್ಕೆ ನಾವು ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಟ್ರು ಕೂಡ ಅದರಿಂದನೂ ಉಪಯೋಗ ಆಗುತ್ತೆ. ಇವಾಗೆಲ್ಲ ಜಾಸ್ತಿ ಕಟಿಂಗ್ ಕ್ಲಾಸ್ಗಳು ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ, ಸ್ಟಿಚಿಂಗ್ ಮಾಡೋರೇ ಕಡಿಮೆ. ಈ ರೀತಿಯಾಗಿ ಕಲ್ತ್ಕೊಂಡು ಆದಷ್ಟು ಕಟಿಂಗ್ ಕ್ಲಾಸ್ಗಳನ್ನೇ ಜಾಸ್ತಿಯಾಗಿ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಮಾಡ್ಬೋದು. ಕಟಿಂಗ್ ಕಲಿಯೋದ್ರಿಂದ, ಟೈಲರಿಂಗ್ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ. ನಮಗೆ ಯಾವ ರೀತಿ ಬೇಕು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ನಾವು ಕಲ್ತಿದ್ದೀವಿ, ಬ್ಲೌಸ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನಗೆ ಬ್ಲೌಸ್ನ ಕಲಿಯೋದಕ್ಕಾಗಲೇ ಇಲ್ಲ, ಎಷ್ಟೊಂದು ಸಲ ಹೋದ್ರೂ ಕೂಡ ವೇಸ್ಟು ಅನ್ನೋ ರೀತಿಯೂ ಬೇಜಾರು ಮಾಡ್ಕೋಗಿಲ್ಲ. ನೀವು ಸ್ವಲ್ಪ ಟೆಚ್ಕೋತಿದ್ರೆ ಆ ರೀತಿಯೂ ಮಾಡ್ಬೋದು. ಪೂರ್ತಿಯಾಗಿ ನಮಗೆ ಇದೇ ಅನುಭವ ಅನ್ನೋಗಿದ್ರೆ ಈ ರೀತಿ ಮಾಡ್ಬೋದು. ಇದರಲ್ಲಿ ಯಾವ ರೀತಿ ಬೇಕಾದರೂ ನಿಮಗೆ ಏನು ಅನುಕೂಲ ಆಗುತ್ತೆ, ಒಂದಷ್ಟು ಮಿಷಿನ್ ಇಟ್ಕೊಂಡು ಕಟ್ಟಿಂಗ್ ಕ್ಲಾಸ್ ಆದರೂ ಮಾಡ್ಬೋದು, ಇಲ್ಲ ಈ ರೀತಿ ಸಣ್ಣ ಪುಟ್ಟದನ್ನು ಸ್ಟಿಚ್ ಮಾಡಿ ಸೇಲ್ ಆದರೂ ಮಾಡ್ಬೋದು. ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಎಲ್ಲ ಮಾಡ್ಬೋದು. ತುಂಬ ಜನ ಕೇಳ್ತಿದ್ರಿ ನನಗೆ ಇದರಿಂದ ಏನು ಉಪಯೋಗ, ಇದನ್ನು ಮಾಡ್ಬೋದಾ, ನಮ್ಮ ಕೈಲಿ ಆಗುತ್ತಾ ಅಂತ. ಯಾಕಾಗಲ್ಲ, ನೀವು ಮನಸ್ಸು ಮಾಡಿದ್ರೆ ಎಲ್ಲದೂ ಕೂಡ ಆಗುತ್ತೆ. ನಾವು ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲದೂ ಕೂಡ ಎಲ್ಲ ಪ್ರಯತ್ನನೂ ಮಾಡಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿ ಇವಾಗ ಚೆನ್ನಾಗಿ ಬ್ಲೌಸು, ಬಟ್ಟೆ, ಡ್ರೆಸ್ಸು ಎಲ್ಲ ಥರ ಇದು ಸ್ಟಿಚ್ ಮಾಡ್ತಿದ್ದೀನಿ. ನಾನು ಕೂಡ ಯಾವುದೇ ಕಟ್ಟಿಂಗ್ ಕ್ಲಾಸ್ಗೆ ಹೋಗಲಿಲ್ಲ. ನಾನು ಕೂಡ ಮೊದಲಿಗೆ ಕಲ್ತಿದ್ದು ಬ್ಲೌಸ್ ಒಂದನ್ನೇ ಕಲ್ತಿದ್ದು. ಆಮೇಲೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಇವಾಗ ಕಂಪ್ಯೂಟ್ರ್ ಮಿಷಿನ್ನು ಕೂಡ ತಗೊಂಡು ಮಾಡ್ತಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪಾಗಿ ನಿಮಗೆ ಯಾವುದು ಕೈ ಹಿಡಿಯುತ್ತೆ, ನಿಮ್ಮಿಂದ ಏನು ಸಾಧ್ಯ ಅದನ್ನು ನೋಡ್ಕೋಬೇಕು. ನೀವು ಒಂದಷ್ಟು ದಿನ ಏನು ಮಾಡ್ಬೋದು, ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಂಡು ಇದರಲ್ಲಿ ಮುಂದುವರಿಯುವಂಥ ಹೆಣ್ಮಕ್ಳು ಮುಂದುವರಿಬೋದು. ಇಲ್ಲ ಬೇಡ ನಮಗೆ ಸಾಕು ಅನ್ನೋರು ನಿಮ್ಮ ಮಕ್ಕಳಿಗೆ, ನಿಮಗೆ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಮನೆಗೆ ಏನು ಬೇಕು ಅದನ್ನೆಲ್ಲ ನೀವು ರೆಡಿ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡ್ಕೋಬೋದು. ಇವಾಗ ಒಂದು ಸೀರೆಗೆ ಜಿಜ್ಜಾಕ್ ಮಾಡಿಕೊಂಡು ಫಾಲ್ ಹಾಕ್ಕೋಬೋದು, ಕುಚ್ಚು ಕಟ್ಕೋಬೋದು. ಫ್ರೀ ಟೈಮ್ ಅಂತ ಸ್ವಲ್ಪ ಟೈಮ್ ಅಂತ ಹೆಣ್ಮಕ್ಳಿಗೆ ಸಿಕ್ಕೇ ಸಿಗುತ್ತೆ. ಆ ಟೈಮಲ್ಲಿ ನಿಮ್ಮ ಕೆಲಸನ ನೀವು ಮಾಡಿಕೊಂಡು, ಈಗ ಹೊರಗಡೆ ಸ್ಟಿಚ್ ಮಾಡಿಸ್ಕೋತೀವಿ ಅಂದರೆ ಒಂದು 500 600 ರೂಪಾಯಿ ಖರ್ಚಾಗುತ್ತೆ ಸೀರೆ ಫಾಲು, ಕುಚ್ಚು, ನಾರ್ಮಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ. ಅದೇ ಒಂದು 500 600 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. ಈ ರೀತಿಯಾಗೂ ಕೂಡ ಹೆಣ್ಮಕ್ಳು ಮಾಡ್ಬೋದು. ಇದರಿಂದ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಏನಾದರೂ ಮಾಡಬೇಕು, ನಮಗೆ ಏನು ಗೊತ್ತಾಗ್ತಿಲ್ಲ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬೋದು. ಕಟ್ಟಿಂಗ್ ಕ್ಲಾಸ್ ಬೇಕಾದರೂ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿಯಾಗಿ ಯಾವುದೋ ಒಂದನ್ನು ಸ್ಟಿಚ್ ಮಾಡಿ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ. ಇಲ್ಲ ನಮಗೆ ಬ್ಲೌಸ್ ಎಲ್ಲ ಬರೋದೇ ಇಲ್ಲ ಅಂದರೆ ಗೌನ್ಸ್ಗಳು ಸ್ಟಿಚ್ ಮಾಡಿ ಅದನ್ನು ಕೂಡ ನೀವು ಮಾಡ್ಬೋದು. ಫ್ರಾಕ್ಗಳೆಲ್ಲ ಸ್ಟಿಚ್ ಮಾಡ್ಬೋದು. ನಿಮಗೆ ಯಾವ ರೀತಿ ಆಗುತ್ತೆ ಅದನ್ನು ನೀವು ಕ್ಯಾಚ್ ಮಾಡ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡು ನೀವು ಕೆಲಸ ಮಾಡೋದ್ರಿಂದ ತುಂಬಾ ಒಳ್ಳೆಯದಂತೂ ಆಗುತ್ತೆ. ಈ ಕೆಲಸನ ಮಾಡಿ ನಾವು ಈ ಕೆಲಸನ ಕಲ್ತು ವೇಸ್ಟು ಅಂತ ಯಾರಿಗೂ ಇಲ್ಲ. ಆದರೆ ನೀವು ಸುಮ್ಮನೆ ನಮ್ಗೆ ಬಟ್ಟೆ ಬರ್ತಿಲ್ಲ ಅಂತ ಸುಮ್ಮನೆ ಇದ್ದರೆ ಸುಮ್ಮನೆ ಇರಬೇಕಾಗತ್ತೆ ಅಷ್ಟೇ. ಅದನ್ನು ಬಿಟ್ಟು ನಾವು ಏನಾದರೂ ಒಂದು ಮಾಡ್ತಿರಬೇಕು, ಅದನ್ನು ಏನೋ ಒಂದು ಮಾಡಬೇಕು, ಅದರಿಂದ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋರು ಈ ರೀತಿ ಎಲ್ಲ ಮಾಡ್ಬೋದು. ನೀವು ಸುಮ್ಮನೆ ಇರೋದಕ್ಕಿಂತ ಏನು ಸಾಧ್ಯನೋ ಅದನ್ನು ಮಾಡಿಕೊಂಡು ಜೊತೆಗೆ ಅದು ಸ್ವಲ್ಪ ಇದು ಸ್ವಲ್ಪ ಈ ರೀತಿಯಾಗಿ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ನಿಜವಾಗ್ಲೂ ಆಗುತ್ತೆ. ನಾವು ಕೂಡ ಹಾಗೆಯೇ ಸ್ವಲ್ಪ ಒಂದಷ್ಟೆಲ್ಲ ಕಟ್ಟಿಂಗ್ ಕ್ಲಾಸು ಕೂಡ ಮಾಡಿದೆ ನಾನು ಸ್ಟಾರ್ಟಿಂಗಲ್ಲಿ. ಅದೆಲ್ಲ ಮಾಡಿಕೊಂಡು ಇವಾಗ ಇಂಪ್ರೂವ್ಮೆಂಟ್ ಆದಮೇಲೆ ಚೆನ್ನಾಗಿ ಕೆಲಸ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನೆಲ್ಲ ಬಿಟ್ಟು ಕೆಲಸನ ಮಾಡ್ತಿದ್ದೀನಿ. ನೀವು ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಟು ಆಗೋದಿಲ್ಲ, ಕಲ್ತಿಲ್ಲ, ನನಗೆ ಬರಲ್ಲ ಅಂದ್ಕೊಂಡ್ರೆ ಬರೋದೇ ಇಲ್ಲ. ದಿನನಿತ್ಯ ಅದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪನೇ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಯಾವ ಕೆಲಸನೂ ಬರಲ್ಲ ಅನ್ನುವಾಗ ಏನಿಲ್ಲ, ಎಲ್ಲದೂ ಕೂಡ ಬರುತ್ತೆ. ಯಾವುದೇ ಹೆಣ್ಮಕ್ಳು ಸ್ವಲ್ಪ ಕಲಿತು ಸುಮ್ಮನಿರುವಂಥ ಹೆಣ್ಮಕ್ಳಿಗೆ ನಾನು ಹೇಳೋದಿಷ್ಟೇ, ಇದರಿಂದ ಏನಾದ್ರು ಮಾಡಬೇಕು ಅನ್ನೋರು ಈ ರೀತಿ ಮಾಡಿ. ಇಲ್ಲ ಇದರಿಂದ ಏನೂ ಬೇಡ, ಬರೀ ನಮ್ಮ ಮನೆಗೆ ನಾವು ಕಲ್ತ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಅನ್ನೋರು ಬರೀ ನಿಮ್ಮ ಕೆಲಸನ ನೀವು ಮಾಡಿಕೊಂಡ್ರು ಕೂಡ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಇದನ್ನು ಕಲ್ತು ಏನಾಗಬೇಕು, ನಮಗೇನು ಅರ್ನಿಂಗ್ಸ್ನ ಅವಶ್ಯಕತೆ ಇಲ್ಲ ಅನ್ನೋರು ಅರ್ನಿಂಗ್ಸ್ ಮಾಡೋದೇನು ಬೇಡ, ಅಟ್ಲೀಸ್ಟ್ ನಿಮ್ಮ ಫ್ರೀ ಟೈಮಲ್ಲಿ ನಿಮಗೆ ನೀವು ಸ್ಟಿಚ್ ಮಾಡಿಕೊಂಡ್ರೆ ಇದನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದು ಎಷ್ಟೋ ಖುಷಿ ಇರುತ್ತಲ್ವ ನಿಮಗೆ. ಈ ರೀತಿಯೂ ಕೂಡ ಮಾಡ್ಬೋದು, ಆ ರೀತಿಯೂ ಕೂಡ ಮಾಡ್ಬೋದು. ಟೈಲರಿಂಗ್ ಕಲಿತು ವೇಸ್ಟು, ನಮಗೆ ಬಟ್ಟೆನೇ ಬರ್ತಿಲ್ಲ ಅನ್ನೋರು ತುಂಬ ಐಡಿಯಾಸ್ ಇದೆ. ನೀವು ಹುಡುಕಬೇಕು, ನೀವೇ ಅದಕ್ಕೆ ಒಂದು ದಾರಿನ ಮಾಡಿಕೊಂಡು ಏನಾದರೂ ಮಾಡ್ತಿದ್ರೆ ನಿಜವಾಗ್ಲೂ ನಿಮಗೆ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋಸ್ನ ನೋಡ್ತಿರೋ ಎಲ್ರಿಗೂ ಕೇಳೋದಿಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.